ಇಂದಿನ ವಿಡಿಯೋದಲ್ಲಿ ಈ ಜಿಯೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ವೆಸ್ಟರ್ನ್ ಘಾಟ್ಸ್ ಎಲ್ಲರಿಗೂ ಈ ಒಂದು ಇಂಡಿಯಾದ ಒಂದು ಸೈಡ್ ಬಾರ್ಡರ್ ಇದನ್ನ ವೆಸ್ಟರ್ನ್ ಘಾಟ್ಸ್ ಅಂತ ಏನಕ್ಕೆ ಕರಿತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಈ ವೆಸ್ಟರ್ನ್ ಘಾಟ್ಸ್ ಇರಲಿಲ್ಲ ಅಂದ್ರೆ ಏನೇನು ಪರಿಣಾಮಗಳಾಗುತ್ತಿತ್ತು ನಮ್ಮ ಭಾರತ ದೇಶಕ್ಕೆ ಅಂತ ತಿಳಿಯೋಣ. ಈ ವೆಸ್ಟರ್ನ್ ಘಾಟ್ಸ್ ಏನ್ ಮಾಡುತ್ತೆ ಅಂದ್ರೆ ಅರೇಬಿಯನ್ ಸಿ ಇಂದ ಬರುವ ಒಂದು ಮಾನ್ಸೂನ್ ವಿಂಡ್ಸ್ ಅನ್ನು ಒಂದು ಕಂಟ್ರೋಲ್ ಮಾಡಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿರುವ ಒಂದು ವೆಸ್ಟರ್ನ್ ಕೋಸ್ಟ್ ಅಲ್ಲಿರುವ ಒಂದು ರೀಜನ್ ಆದ ಮುಂಬೈ ಹಾಗೂ ಒಂದು ಗೋವಾದಲ್ಲಿ ಮಳೆ ಬರಲು ಒಂದು ಕಾರಣವಾಗುತ್ತದೆ. ಇದೆಲ್ಲ ಇರಲಿಲ್ಲ ಅಂದ್ರೆ ಅಲ್ಲಿನ ಒಂದು ಮಳೆ ಇಲ್ಲದೆ ಎಲ್ಲ ಡೆಕನ್ ಪ್ಲೇಟೂಸ್ಗೆಲ್ಲ ಒಂದು ಮಳೆ ಬರ್ತಾ ಇತ್ತು ಮತ್ತು ಬೇರೆ ಕಡೆ ಆದ ವಿದರ್ಭ ಕಡೆ ಎಲ್ಲ ಒಂದು ಮಳೆ ಬರ್ತಾ ಇತ್ತು. ಈ ವೆಸ್ಟರ್ನ್ ಘಾಟ್ಸ್ ಕಡೆಯಿಂದನೇ ಒಂದು 3 ನದಿಯ ಒಂದು ಜನನವಾಯಿತು. ಆ 3 ನದಿಗಳ ಹೆಸರೇ ಗೋದಾವರಿ, ಕೃಷ್ಣ, ಕಾವೇರಿ. ಈ ಒಂದು ವೆಸ್ಟರ್ನ್ ಘಾಟ್ಸ್ ಇರ್ತಿರ್ಲಿಲ್ಲ ಅಂದ್ರೆ ನಮ್ಮ ಒಂದು ಸೌತ್ ಕಡೆಯಲ್ಲೆಲ್ಲ ನೀರಿನ ಒಂದು ಅಭಾವ ಜಾಸ್ತಿ ಆಗ್ತಿತ್ತು. ಈಗ ನೀರಿಗೆ ಪರದಾಡ್ತಾ ಇದೀವಿ, ಅದಿರ್ಲಿಲ್ಲ ಅಂದ್ರೆ ನೀವೇ ಥಿಂಕ್ ಮಾಡ್ಬೋದಾಗುದು. ಮತ್ತೆ ಈ ಒಂದು ವೆಸ್ಟರ್ನ್ ಘಾಟ್ಸ್ ನಿಂದಾಗಿ ಬೆಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಎಂದು ಕೂಡ ಕರೆಯಲಾಗುತ್ತದೆ. ಯಾಕಂದ್ರೆ ಇಲ್ಲಿ ಒಂದು ಮೇಜರ್ ಆಗಿ ಒಂದು ಫ್ಲೋರಾ, ಫೌನಾ ಹಾಗೂ ಐರನ್, ಮ್ಯಾಗ್ನೀಸ್ ಹಾಗೂ ಒಂದು ಬಾಕ್ಸೈಟ್ ಎಂಬ ಮಿನರಲ್ಸ್ ಎಲ್ಲ ಇಲ್ಲಿ ಒಂದು ಕಾಣಬಹುದು ನಾವು. ಸೊ ಇದು ಈ ಒಂದು ವೆಸ್ಟರ್ನ್ ಘಾಟ್ಸ್ ನ ಪ್ರಾಮುಖ್ಯತೆ ಅಂತಾನೆ ಹೇಳಬಹುದು. ಎಲ್ಲರಿಗೂ ಧನ್ಯವಾದಗಳು.